ಮಂಡ್ಯ ಲೋಕಸಭೆ ಚುನಾವಣೆಗೆ ಸಂಬಂಧಪಟ್ಟಂತೆ ಆರಂಭಿಕ ಹಂತದಲ್ಲೇ ಒಂದು ಬಿಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಮೈತ್ರಿಕೂಟದಿಂದ ಅಭ್ಯರ್ಥಿ ಯಾರು, ಉಮೇದುವಾರಿಕೆ ಯಾರು ಸಲ್ಲಿಸ್ತಾರೆ ಅನ್ನೋ ಕುತೂಹಲಕ್ಕೆ ನಿಮ್ಮ ಪಬ್ಲಿಕ್ ಟಿವಿ ಈ ಕ್ಷಣಕ್ಕೆ ಒಂದು ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಅನ್ನ ಬ್ರೇಕ್ ಮಾಡ್ತಾ ಇದೆ. ಹಾಗಾದ್ರೆ ಬಿಜೆಪಿ ಹಾಗೂ ಜೆಡಿಎಸ್ ನ ಮೈತ್ರಿ ಅಭ್ಯರ್ಥಿ ಯಾರು, ಉಮೇದುವಾರಿಕೆ ಯಾರು ಸಲ್ಲಿಸ್ತಾರೆ, ಆ ಬಗ್ಗೆ ಡೀಟೇಲ್ಸ್ ಈಗ ಬಂತು ನೋಡಿ. ಮಂಡ್ಯದಿಂದ ಕುಮಾರಸ್ವಾಮಿ ಅವರ ಸ್ಪರ್ಧೆ ಫಿಕ್ಸ್. ಹಾಗಾದ್ರೆ ಮಂಡ್ಯ ಮೈತ್ರಿ ಅಭ್ಯರ್ಥಿಯಾಗಿ ಕುಮಾರಸ್ವಾಮಿ ಅವರನ್ನ ಕಣಕ್ಕಿಳಿಸ್ತಾ ಇದೆ ಬಿಜೆಪಿ ಹಾಗೂ ಜೆಡಿಎಸ್ ನ ವರಿಷ್ಠರ ತಂಡ ಅನ್ನೋದು ತಿಳಿದು ಬರ್ತಾ ಇದೆ. ನಿನ್ನೆಯ ಕೋರ್ ಕಮಿಟಿ ಸಭೆಯಲ್ಲಿ ಈ ಬಗ್ಗೆ ಚರ್ಚೆ ಆಗಿದೆ. ನಿಮ್ಮ ಪಬ್ಲಿಕ್ ಟಿವಿ ಬ್ರೇಕ್ ಮಾಡ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ಪೊಲಿಟಿಕಲ್ ಅಪ್ಡೇಟ್ ನೀವು ನೋಡ್ತಾ ಇದ್ದೀರಾ. ಕುಮಾರಸ್ವಾಮಿ ಅವರನ್ನ ಬಿಜೆಪಿ ಹಾಗೂ ಜೆಡಿಎಸ್ ಮಂಡ್ಯದಿಂದ ಕಣಕ್ಕಿಳಿಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಮೈತ್ರಿಕೂಟದಿಂದ ಉಮೇದುವಾರಿಕೆ ಸಲ್ಲಿಕೆ ಮಾಡೋದಕ್ಕೆ ಗ್ರೀನ್ ಸಿಗ್ನಲ್ ಆಲ್ಮೋಸ್ಟ್ ನೆನ್ನೆ ನಡೆದಂತಹ ಜೆಡಿಎಸ್ ನ ಕೋರ್ ಕಮಿಟಿ ಸಭೆಯಲ್ಲೂ ಸಿಕ್ಕಿದೆ. ಈ ಕಡೆ ಬಿಜೆಪಿ ಹೈಕಮಾಂಡ್ಗೂ ಕೂಡ ಇದೇ ಮನಸ್ಸಿದೆ. ಎಚ್.ಡಿ. ಕುಮಾರಸ್ವಾಮಿ ಅವರು ಹಾಗಾದ್ರೆ ರಾಷ್ಟ್ರ ರಾಜಕಾರಣಕ್ಕೆ ಮಂಡ್ಯ ಮುಖಾಂತರ ಹೋಗೋದು ನಿಶ್ಚಿತನ ಅನ್ನೋ ಪ್ರಶ್ನೆ ಕೂಡ ಉದ್ಭವಿಸ್ತಾ ಇದೆ. ಕಾಂಗ್ರೆಸ್ ತನ್ನ ಕ್ಯಾಂಡಿಡೇಟ್ ಯಾರು ಅಂತ ಹೇಳಿತ್ತು, ಆದ್ರೆ ಜೆಡಿಎಸ್ ಮತ್ತು ಬಿಜೆಪಿ ಮಾತ್ರ ಸಸ್ಪೆನ್ಸ್ ಅನ್ನ ಇಲ್ಲಿ ತನಕ ಕಾಯ್ದಿರಿಸಿಕೊಂಡು ಬರ್ತಾ ಇತ್ತು. ನಿಖಿಲ್ ಸ್ಪರ್ಧೆ ಮಾಡ್ತಾರಾ ಅಥವಾ ಎಚ್.ಡಿ. ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡ್ತಾರ ಅಥವಾ ಇವರಿಬ್ಬರನ್ನು ಬಿಟ್ಟು ಅಚ್ಚರಿಯ ಅಭ್ಯರ್ಥಿಯನ್ನ ಆಯ್ಕೆ ಮಾಡಲಾಗುತ್ತೆ? ಯಾಕಂದ್ರೆ ಸ್ವಲ್ಪ ಟೈಮ್ ನಾವು ನೋಡಿದ್ವಿ, ಅಲ್ಲಿ ತಮ್ಮಣ್ಣ ಅವರ ಹೆಸರು ಕೂಡ ಓಡಾಡಿತ್ತು, ಪುಟ್ಟರಾಜು ಅವರ ಹೆಸರು ಕೂಡ ಓಡಾಡಿತ್ತು. ಬಟ್ ಈಗ ಫೈನಲೈಸ್ ಆಗ್ತಾ ಇರೋದು ಎಚ್.ಡಿ. ಕುಮಾರಸ್ವಾಮಿ ಅವರ ಹೆಸರೇ ಅಂತ ಹೇಳಲಾಗ್ತಾ ಇದೆ. ಹಾಗೆ ನೋಡಕ್ ಹೋದ್ರೆ ಕುಮಾರಸ್ವಾಮಿ ಅವರು ರಾಜಕಾರಣವನ್ನ ಸ್ಟಾರ್ಟ್ ಮಾಡಿದೆ MP ಎಲೆಕ್ಷನ್ ನ ಮುಖಾಂತರ. ಬೆಂಗಳೂರು ಗ್ರಾಮಾಂತರದಲ್ಲೂ ಹಿಂದೆ MP ಆಗಿದ್ರು, ಮತ್ತೆ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲೂ ಕೂಡ ಕಂಟೆಸ್ಟ್ ಮಾಡಿದ್ರು, ಆದ್ರೆ ಅಲ್ಲಿ ಸೋತಿದ್ರು. ಹಾಗಾಗಿ MP ರಾಜಕಾರಣ ಅವ್ರಿಗೆ ಹೊಸದಲ್ಲ. ಡೀಟೇಲ್ಸ್ ಕೊಡ್ತಾರೆ ರೋಹಿತ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ರೋಹಿತ್, ಕುತೂಹಲ ಇದ್ದಿದ್ದು ಇಬ್ಬರ ಹೆಸರ ಬಗ್ಗೆ, ಒಂದು ನಿಖಿಲ್, ಮತ್ತೊಂದು ಎಚ್.ಡಿ. ಕುಮಾರಸ್ವಾಮಿ ಅವರ ಹೆಸರು. ಸೊ ಎಚ್.ಡಿ. ಕುಮಾರಸ್ವಾಮಿ ಅವರ ಹೆಸರನ್ನ ಫೈನಲೈಸ್ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಚಿಂತನೆ ಆಗಿದೆ? ಹಾಗಾದ್ರೆ ಮಾರ್ಚ್ 25ನೇ ತಾರೀಕು ಇದೇ ಹೆಸರನ್ನ ಘೋಷಣೆ ಮಾಡ್ಲಾಗುತ್ತಾ? ಖಂಡಿತ ಮಮತಾ, ಏನು ಆರಂಭದಲ್ಲಿ ಪುಟ್ಟರಾಜು ಅವರನ್ನ ಕಣಕ್ಕಿಳಿಸುವಂತ ತಂತ್ರಕ್ಕೆ ಜೆಡಿಎಸ್ ಮುಂದಾಗಿತ್ತು. ಆದ್ರೆ ಕಳೆದ ವಾರ ನಡೆದಂತ ಒಂದು ಸಭೆಯಲ್ಲಿ ನಿಖಿಲ್ ಮತ್ತೆ ಕುಮಾರಸ್ವಾಮಿ ಅವರು ಇಬ್ಬರಲ್ಲಿ ಒಬ್ಬರು ಬರಲೇಬೇಕೆಂಬ ಒತ್ತಾಯವನ್ನ ಜೆಡಿಎಸ್ ಕಾರ್ಯಕರ್ತರು ಮಾಡಿದ್ರು. ಎಲ್ಲೋ ಒಂದ್ ಕಡೆ ಇದು ಮುಂದಿನ ದಿನಗಳಲ್ಲಿ ಬೇರೆ ಯಾರ ಅಭ್ಯರ್ಥಿಗಳನ್ನ ನಿಲ್ಲಿಸಿದ್ರೆ ಒಂದಷ್ಟು ಡ್ಯಾಮೇಜ್ ಆಗ್ಬೋದು ಅನ್ನೋ ಲೆಕ್ಕಾಚಾರದಲ್ಲಿ ಜೆಡಿಎಸ್ ನಾಯಕರು ಒಂದು ತೀರ್ಮಾನ ಮಾಡಿರುವಂಥದ್ದು ಮತ್ತೆ ಸಾಕಷ್ಟು ಆಲೋಚನೆಯನ್ನು ಕೂಡ ಮಾಡಿರುವಂಥದ್ದು. ಇದಲ್ಲದೆ ಕಳೆದ 2 ದಿನಗಳ ಹಿಂದೆ ಬಿಜೆಪಿಯ ವರಿಷ್ಠರನ್ನು ಸಹ ಕುಮಾರಸ್ವಾಮಿ ಅವರು ಭೇಟಿ ಮಾಡುವಂತ ಸಂದರ್ಭದಲ್ಲಿ ಅವರು ಸಹ ಮಂಡ್ಯದಿಂದ ತಾವೇ ಅಂದ್ರೆ ಕುಮಾರಸ್ವಾಮಿ ಅವರೇ ಸ್ಪರ್ಧೆ ಮಾಡಬೇಕು, ನಿಖಿಲ್ ಅವ್ರ ಸ್ಪರ್ಧೆ ಬೇಡ ಸದ್ಯಕ್ಕೆ, ಈಗ ಕುಮಾರಸ್ವಾಮಿ ಅವರೇ ಸ್ಪರ್ಧೆ ಮಾಡಲಿ ಸಮ್ಮತಿಯನ್ನು ಕುಮಾರಸ್ವಾಮಿ ಅವರಿಗೆ ನೀಡಿರುವಂಥದ್ದು. ಇದಾದ ಬಳಿಕವಾಗಿ ನಿನ್ನೆ ಬೆಂಗಳೂರು ನಡೆದಂತಹ ಜೆಡಿಎಸ್ ನ ಕೋರ್ ಕಮಿಟಿ ಸಭೆಯಲ್ಲೂ ಸಹ ಈ ಒಂದು ಪ್ರಶ್ನೆ ಮೂಡಿರುವಂಥದ್ದು. ಯಾಕಂದ್ರೆ ಆರಂಭದಲ್ಲೇ ಒಂದು ರೀತಿಯಾಗಿ ಕುಮಾರಸ್ವಾಮಿ ಅವರೇ ಹೇಳ್ತಾರೆ ಸಭೆಯಲ್ಲಿ, ಈ ಮಂಡ್ಯ ಕ್ಷೇತ್ರದಿಂದ ನನಗೆ ಒಂದು ಆಹ್ವಾನ ಬಂದಿದೆ, ಆ ನಿಟ್ಟಿನಲ್ಲಿ ಬಿಜೆಪಿ ಸಹ ಸಮ್ಮತಿಸಿದೆ, ಎಲ್ಲರೂ ಏನು ಅಭಿಪ್ರಾಯವನ್ನ ಕೊಡ್ತಾರೆ ಅನ್ನೋ ನಿಟ್ಟಿನಲ್ಲಿ ಕೂಡ ಒಂದು ಪ್ರಶ್ನೆಯನ್ನ ಕೇಳಲಾಗ್ತು. ಇದಾದ ಬಳಿಕ ಮಂಡ್ಯದ ಎಲ್ಲಾ ನಾಯಕರು ಕೂಡ ಈಗಾಗಲೇ ಒಪ್ಪಿಗೆಯನ್ನು ಸೂಚಿಸಿದ್ರು. ಅದೇ ರೀತಿಯಾಗಿ ಜೆಡಿಎಸ್ ನಲ್ಲಿರುವಂತಹ ರಾಜ್ಯದ ಎಲ್ಲಾ ನಾಯಕರು ಮತ್ತೆ ಒಂದಷ್ಟು ಪದಾಧಿಕಾರಿ ಎಲ್ಲರೂ ಕೂಡ ಮಂಡ್ಯದಿಂದ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಿದ್ರೆ ನಮ್ಗೆ ಯಾವುದೇ ರೀತಿಯಂತ ಅಡ್ಡಿ ಇಲ್ಲ, ಮತ್ತೆ ಕೇಂದ್ರಕ್ಕೆ ಹೋದಂತ ಸಂದರ್ಭದಲ್ಲಿ ಒಂದು ಉನ್ನತ ಹುದ್ದೆ ಸಿಗುತ್ತೆ, ಮತ್ತೆ ಜೆಡಿಎಸ್ ನ ಬಲ ಈ ಭಾಗದಲ್ಲಿ ಹೆಚ್ಚಳ ಆಗುತ್ತೆ. ಆ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರೇ ಮಂಡ್ಯದಿಂದ ನಿಂತ್ಕೊಳ್ಳೋ ನಿಟ್ಟಿನಲ್ಲಿ ಈ ಒಂದು ಸಭೆಯಲ್ಲೂ ಸಹ ಸಮ್ಮತಿ ಸಿಕ್ಕಿರುವಂತದ್ದು. ಈ ನಿಟ್ಟಿನಲ್ಲಿ ಇದೀಗ ಕುಮಾರಸ್ವಾಮಿ ಅವರು ಹೃದಯದ ಶಸ್ತ್ರಚಿಕಿತ್ಸೆಗಾಗಿ ತೆರಳಿರುವಂತದ್ದು. ಈ ನಿಟ್ಟಿನಲ್ಲಿ ಹೃದಯದ ಆಪರೇಷನ್ ಮುಗಿದ ಬಳಿಕವಾಗಿ ಅವರು 25ನೇ ತಾರೀಕು ಅನೌನ್ಸ್ ಮಾಡ್ತಾರೆ. ಬಹುತೇಕ ಮಂಡ್ಯದಿಂದ ಕುಮಾರಸ್ವಾಮಿ ಅವರೇ ಸ್ಪರ್ಧೆ ಅನ್ನೋ ನಿಟ್ಟಿನಲ್ಲಿ ಕೂಡ ಅನೌನ್ಸ್ ಆಗುತ್ತೆ. ಇದಾದ ಬಳಿಕವಾಗಿ ಅಂದ್ರೆ ಆಪರೇಷನ್ ಮುಗಿದ 2-3 ದಿನದ ಬಳಿಕವಾಗಿ ಅವರು ಮಂಡ್ಯದಲ್ಲಿ ಬಂದು ಒಂದು ಸಮಾವೇಶನ ಮಾಡ್ತಾರೆ. ಸಮಾವೇಶದಲ್ಲಿ ಅಧಿಕೃತವಾಗಿ ಚುನಾವಣಾ ಪ್ರಚಾರಕ್ಕೂ ಕೂಡ ಧುಮುಕ್ತಾರೆ ಮಮತಾ.
ಇಲ್ಲಿ ಎರಡು ಪ್ರಶ್ನೆ ಉದ್ಭವಿಸುತ್ತೆ ರೋಹಿತ್. ಒಂದು, ನಿಖಿಲ್ ಅವರಿಗೆ ರಾಜಕೀಯವಾಗಿ ಪುನರ್ಜನ್ಮ ಸಿಗಬೇಕು, ಸತತ ಸೋಲಿನಿಂದ ಕಂಗೆಟ್ಟಿದ್ದಾರೆ, ಅವರನ್ನ ಈ ಸಲ ನಿಲ್ಸಿದ್ರೆ ಹೇಗೆ ಅನ್ನೋ ಒಂದು ಚಿಂತನೆ ಕುಮಾರಸ್ವಾಮಿ ಅವ್ರ ತಲೆಯಲ್ಲಿತ್ತು. ಸೊ ಇದನ್ನ ಹೇಗೆ ಕನ್ವಿನ್ಸ್ ಮಾಡಿದ್ದಾರೆ ಬಿಜೆಪಿ ಹೈಕಮಾಂಡ್ ಹಾಗೂ ಜೆಡಿಎಸ್ ನ ವರಿಷ್ಠರು ಅನ್ನೋದು ಒಂದು ಪ್ರಶ್ನೆ. ಆದ್ರೆ ಎರಡನೇದು, ಸುಮಲತಾ ಅವರು ಕೂಡ ಮಂಡ್ಯ ವಿಚಾರವಾಗಿ ಪಟ್ಟು ನಿನ್ನೆ ತನಕ ಬಿಗಿ ಹಿಡಿದಿದ್ರು. ಇನ್ಫ್ಯಾಕ್ಟ್ ಇದೇ ವಿಚಾರವಾಗಿ ಟಿಕಾಣಿ ಕೂಡ ದೆಹಲಿಯಲ್ಲಿ ಹೂಡಿದ್ರು ಅನ್ನುವಂತಹ ಮಾತಿದೆ. ಸೊ ಅವರನ್ನ ಹೇಗೆ ಕನ್ವಿನ್ಸ್ ಮಾಡ್ತಾರೆ, ಈ ಸಮಸ್ಯೆಗಳನ್ನ ಸಾಲ್ವ್ ಮಾಡೋದು ಹೇಗೆ ಒಂದು ವೇಳೆ ಕುಮಾರಸ್ವಾಮಿ ಅವರೇ ಕ್ಯಾಂಡಿಡೇಟ್ ಅನ್ನೋದಾದ್ರೆ? ಒಂದು ಆಫ್ ದ ರೆಕಾರ್ಡ್ ಮಾಹಿತಿ ಏನಂತಂದ್ರೆ, ಸುಮಲತಾ ಅಂಬರೀಶ್ ಅವರು ದೇವೇಗೌಡರ ಕುಟುಂಬದಿಂದ ಅಂದ್ರೆ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡುವಂತ ಸಂದರ್ಭದಲ್ಲಿ ನನಗೆ ಯಾವುದೇ ರೀತಿಯಂತ ಅಭ್ಯಂತರ ಇಲ್ಲ ಅನ್ನೋ ನಿಟ್ಟಲ್ಲಿ ಹಿಂದೆ ಹೇಳಿದ್ರು ಅಂತ ಒಂದು ಮಾಹಿತಿ ಹೇಳಿರುವಂತದ್ದು. ಆದ್ರೆ ಸುಮಲತಾ ಅಂಬರೀಶ್ ಅವರು ಈ ಒಂದು ಬಿಜೆಪಿ, ಈ ಒಂದು ಮಂಡ್ಯ ಕ್ಷೇತ್ರವನ್ನ ಬಿಜೆಪಿಯೇ ಉಳಿಸ್ಕೋಬೇಕು, ನನಗೆ ಟಿಕೆಟ್ ಕೊಡೋದ್ರು ಪರವಾಗಿಲ್ಲ, ಬಟ್ ಬಿಜೆಪಿಯೇ ಮಂಡ್ಯ ಕ್ಷೇತ್ರವನ್ನು ಉಳಿಸ್ಕೋಬೇಕು ಅನ್ನೋ ಮಾತನ್ನ ಪದೇ ಪದೇ ಆಡ್ತಾ ಇದ್ರು. ಆದ್ರೆ ಇದೀಗ ಸುಮಲತಾ ಅಂಬರೀಶ್ ಅವರಿಗೆ ಅನಿವಾರ್ಯ ಇರುವಂತದ್ದು. ಯಾಕಂದ್ರೆ ಬಹುತೇಕ ಜೆಡಿಎಸ್ ಕೇಳಿರುವಂತ 3 ಕ್ಷೇತ್ರಗಳ ಪೈಕಿ ಪ್ರಬಲ ಮಂಡ್ಯ ಮತ್ತೆ ಹಾಸನ, ಈ 2 ಕ್ಷೇತ್ರಗಳು ಬಹುತೇಕ ಫಿಕ್ಸ್ ಅಂತ ಹೇಳಿ ಕೇಳಿ ಬರ್ತಾ ಇತ್ತು. ಆ ನಿಟ್ಟಿನಲ್ಲಿ ಬಿಜೆಪಿಯ ಹೈಕಮಾಂಡ್ ಸಹ ಸುಮಲತಾ ಅವರನ್ನ ಮನವೊಲಿಸುವ ನಿಟ್ಟಿನಲ್ಲಿ ಯಶಸ್ವಿ ಆಗಿದೆ ಅಂತಲೇ ಹೇಳಲಾಗ್ತಾ ಇದೆ. ನಿನ್ನೆ ನಡೆದಂತ JP ನಡ್ಡಾ ಅವ್ರ ಜೊತೆ ಒಂದು ಮಾತುಕತೆ ಇತ್ತು, ಅಲ್ಲೂ ಕೂಡ ಸಂಧಾನ ಒಂದು ಯಶಸ್ವಿ ಆಗಿದೆ. ಇವತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಜೊತೆ ಕೂಡ ಒಂದು ಭೇಟಿ ಇರುವಂತದ್ದು. ಆ ನಿಟ್ಟಿನಲ್ಲಿ ಈ ಒಂದು ಭೇಟಿ ವೇಳೆಯಲ್ಲಿ ಸುಮಲತಾ ಅಂಬರೀಶ್ ಅವರಿಗೆ ಮುಂದಿನ ದಿನಗಳಲ್ಲಿ ಪಕ್ಷದಲ್ಲಿ ಉನ್ನತ ಸ್ಥಾನಮಾನಗಳು ಕೊಡುವ ಬಗ್ಗೆ ಕೂಡ ಒಂದಷ್ಟು ಮಾತುಕತೆ ಆಗಬಹುದು. ಈ ಮೂಲಕವಾಗಿ ಸುಮಲತಾ ಅಂಬರೀಶ್ ಅವರನ್ನ ಸಮಾಧಾನ ಮಾಡುವಂತ ಕೆಲಸಗಳು ಕೂಡ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನೊಂದು ಕಡೆ ನಿಖಿಲ್ ಅವರ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಬಿಜೆಪಿ ಹೈಕಮಾಂಡ್ ಸ್ವತಃ ಹೇಳಿದೆ, ನಿಖಿಲ್ ಅವರು ಸ್ಪರ್ಧೆ ಮಾಡೋದು ಬೇಡ, ಹೀಗಾಗಿ ಕುಮಾರಸ್ವಾಮಿ ಅವರೇ ಸ್ಪರ್ಧೆ ಮಾಡ್ಲಿ ಅಂತೇಳಿ ಅಂತ. ರೈಟ್, ಧನ್ಯವಾದ ರೋಹಿತ್ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ನಲ್ಲಿ ಒಂದಂತೂ ಸ್ಪಷ್ಟ, ಮಂಡ್ಯ ರಾಜಕಾರಣ ಮತ್ತೊಂದು ಹಂತಕ್ಕೆ ಸಾಕಷ್ಟು ಕುತೂಹಲವನ್ನ ಕಾಯ್ದಿರಿಸಿಕೊಳ್ತಾ ಇದೆ. ನಾನು ಆಗ್ಲೇ ಹೇಳ್ತಾ ಇದ್ದೆ, ಕುಮಾರಸ್ವಾಮಿ ಅವರಿಗೆ ರಾಷ್ಟ್ರ ರಾಜಕಾರಣ ಹೊಸ್ತಲ್ಲ. ಅವ್ರು ಇನ್ಫ್ಯಾಕ್ಟ್ ಅವರ ರಾಜಕೀಯ ಜೀವನವನ್ನ ಶುರು ಮಾಡಿದ್ದೆ MP ಆಗಿ. ಒಂದು ಬೆಂಗಳೂರು ಗ್ರಾಮಾಂತರದಿಂದ MP ಆಗಿದ್ರು ಅವರು, ಇನ್ನೊಂದು ಕಡೆಗೆ ಚಿಕ್ಕಬಳ್ಳಾಪುರದಲ್ಲೂ ಕೂಡ ಕಂಟೆಸ್ಟ್ ಮಾಡಿದ್ರು. ಸೊ MP ರಾಜಕಾರಣ ಅಥವಾ ಎಲೆಕ್ಷನ್ ಅವ್ರಿಗೆ ಹೊಸ್ತ ಅಲ್ವೇ ಅಲ್ಲ. ಆದ್ರೆ ಮಂಡ್ಯ ಕ್ಷೇತ್ರವನ್ನ ಗೆಲ್ಲಲೇಬೇಕು ಅಂತ ಟೊಂಕ ಕಟ್ಟಿ ನಿಂತಿದ್ರಲ್ಲ, ಅಲ್ಲಿ ಸೂಕ್ತ ಅಭ್ಯರ್ಥಿ, ಗೆಲ್ಲುವ ಕುದುರೆ, ಎಲ್ಲಾರನ್ನು ನೋಡೋದಾದ್ರೆ ದುರ್ಬಿನ್ ಹಾಕಿ ಹುಡುಕಿದ್ರು ಕೂಡ ಕುಮಾರಸ್ವಾಮಿ ಅಂತಹ ಕ್ಯಾಂಡಿಡೇಟ್ ಸಿಗಲ್ಲ ಅನ್ನುವಂತಹ ಕನ್ವಿನ್ಸ್ ಅನ್ನ ಬಿಜೆಪಿ ಆದಂಗೆ ಕಾಣಿಸ್ತಾ ಇದೆ. ಹೀಗಾಗಿ ಇದೇ ವಿಚಾರವನ್ನ JDSಗೂ ಹೇಳಿದಾಗ ಇಬ್ರು ಕನ್ವಿನ್ಸ್ ಆಗಿ ಆಲ್ಮೋಸ್ಟ್ ಕುಮಾರಸ್ವಾಮಿ ಅವರನ್ನೇ ಕಣಕ್ಕಿಳಿಸೋದಕ್ಕೆ ಬೇಕಾದಂತಹ ಎಲ್ಲಾ ಸಿದ್ಧತೆಗಳು ಆಗ್ತಾ ಇದೆ. ಈ ಮೂಲಕ ಮಂಡ್ಯದಿಂದ ಸಂಸತ್ತನ್ನ ಹಾಗಾದ್ರೆ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡ್ತಾರಾ, ಹೋಗ್ತಾರಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ.